ತುಂಬ ಬೇಜಾರಾಗಿದೆ. ಯಾಕಂತಂದರೆ ರಾಮನ ಮನೆಗೆ ಬಂದಿರೋದಕ್ಕೆ ಕೆಲವರೆಲ್ಲನ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನಗೂ ರಾಮು ಮಧ್ಯೆ ಇರೋ ಸಂಬಂಧ ಏನು ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಆಗಿದೆ. ರಾಮು ಏನಂತ ಕರೀತಾನೆ, ನಾನು ರಾಮುನೇನಂತ ಕರಿತೀನಿ ಅಂತ ಹೇಳಿ ಗೊತ್ತಾಗಿದೆ. ಹಂಗಂದ್ರೂ ಸಂಬಂಧ ಕಟ್ಟಿ ಮಾತಾಡೋದು ತಪ್ಪಲ್ವಾ? ರಾಮನ್ಗೂ ಭೂಮಿಗೂ ಏನೋ ಸಂಬಂಧ ಐತೆ, ಅದನ್ನು ಮಾತಾಡೋದಕ್ಕೂ ಅಸಹ್ಯ ಆಗುತ್ತೆ. ಆ ರೀತಿ ಎಲ್ಲ ಏನೂ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಹೇಳಿ ನಾವಿವತ್ತು ಇರೋದು. ನಾನು ರಾಮು, ನನಗೆ ಯಾರೂ ಇಲ್ಲ, ಅಣ್ಣ ತಮ್ಮ ಯಾರೂ ಇಲ್ಲಲ್ಲ. ಅದಕ್ಕೇ ನನಗೆ ಅಣ್ಣ ತಮ್ಮನ ರೂಪದಲ್ಲಿ ಅವನು ಸಿಗ್ತಾ, ಅವನಿಗೂ ಯಾರೂ ಇಲ್ಲ. ಇವತ್ತು ತುಂಬ ಅವನು ಇವತ್ತು ಎಂಥ ಸ್ಥಾನದಲ್ಲಿದ್ದಾನೆ ಅಂದರೆ ರಾಮು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಅದಕ್ಕೆ ಏನೋ ಬಿಡು ಬರಲಿ. ಈಗ ಮನುಷ್ಯನಿಗೆ ಧೈರ್ಯ ಕಳ್ಕೊಬಿಟ್ರೆ ಅದು ಮನಸ್ಸು ಯಾವ್ಯಾವ ರೀತಿ ಏನೇನು ಯೋಚನೆ ಮಾಡುತ್ತೆ ಅಂತ ಗೊತ್ತಿಲ್ಲ. ಈ ಜೀವನನೇ ಬೇಡಪ್ಪ ಅಂತ ಹೇಳಿ ಎಷ್ಟೋ ಜನ ಅದಕ್ಕೆಲ್ಲ ಸೂಸೈಡ್ ಮಾಡಿಕೊಂಡು ಎಷ್ಟೋ ಜನ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ಒಂದೆರಡು ದಿವಸ ಇಟ್ಕೊಂಡು ಒಂದೆರಡು ದಿವಸ ಅವನಿಗೆ ಊಟಕ್ಕೆ ಇಟ್ಟರೆ ಏನು ನನ್ನ ಬಡತನ ಎಲ್ಲ ಬಗೆಹರಿದು ಬಿಡೋಲ್ಲ, ಮತ್ತು ನನ್ನ ಸಿರ್ತಾನೆ ಎಲ್ಲ ಹೋಗ್ಬಿಡೋದಿಲ್ಲ. ಏನೋ ಒಂದೆರಡು ದಿವಸ ಒಂದು ತಿಂಗಳು ಮಟ್ಟಿಗೆ ಇರ್ತೀನಕ್ಕ ಅಂತ ಕೇಳ್ಕೊಂಡ. ಅದಕ್ಕೆ ಬಿಡಪ್ಪ ಅತ್ಲಾಗೆ ಬಂದಿರು ಅಂತ ಹೇಳಿ ನಾನು ಯಶು ಇಬ್ಬರು ಒಪ್ಪಿದ್ದಕ್ಕೇ ಬಂದಿದ್ದಾನೆ ಅಷ್ಟೇ. ನಮ್ಮದೇನೆಲ್ಲ ಹೋಗ್ಬಿಡೋದಿಲ್ಲ. ಅವನು ಸ್ವಲ್ಪ ರೇಷನ್ ಅದು ಇದು ತಗೊಬರ್ತಾನೆ. ಒಂದು ತಿಂಗಳು ಇಟ್ಕೊಂಡಿದ್ದೀನಿ, ಧೈರ್ಯ ಬರಲಿ ಅಂತ ಹೇಳಿ ಅಷ್ಟೇ. ನಾವು ಹಿಂಗೆ ಮಾಡಿದ್ರೆ ಅವ್ನು ಧೈರ್ಯ ಕೆಡಿಸ್ಕೊಂಡು ಆಮೇಲೆ ನಾಳೆ ಹೊತ್ತಿನಾಗ ಏನಾನ ತೀರ್ಮಾನ, ಈಗ ಅವ್ನು ಇಲ್ಲಿಗೆ ಮುಗಿಯೋದಿಲ್ಲ ಜೀವನ. ಇಂಥ ಸಂದರ್ಭದಲ್ಲಿ ಒಂದೆರಡು ದಿನ ಹಿಂಗೆ ಆಗೈತೆ ಅಂದಮೇಲೆ ಅವಳಿಗೊಂದಲ್ಲ ಒಂದಿನ ಅವಳಿಗೆ ಬುದ್ಧಿ ಬರುತ್ತೆ. ಆಮೇಲೆ ಚೆನ್ನಾಗಿ ಆಗ್ತಾರೆ. ಚೆನ್ನಾಗಿರ್ತೀವಿ ಅನ್ಬೇಕಾದ್ರೆ ಆಮೇಲೆ ಇವರೋ ಇರೋಲ್ಲ ಅವರೇ ಇರೋಲ್ಲ, ಏನಾದರೂ ಒಂದು ಆಗ್ಬಿಡುತ್ತೆ. ಅದಕ್ಕೋಸ್ಕರನ ನಾನು ಅವನಿಗೆ ಧೈರ್ಯ ಹೇಳಿ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ನನ್ನ ತಮ್ಮನ ರೂಪದಲ್ಲಿ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಕೆಲವರೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇವಾಗ ಅಕ್ಕ ತಮ್ಮ ಅಂತಂದರೆ ಅವ್ರ ಮಧ್ಯೆ ಎಂಥ ಪ್ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತೇ ಐತೆ. ಅದಕ್ಕೋಸ್ಕರ ತಮ್ಮನಿಗೆ ನೋವಾದರೆ ಅಕ್ಕನಿಗೆ ಸಹಿಸ್ಕೊಳಕ್ಕಾಗಲ್ಲ, ಅಕ್ಕನಿಗೆ ನೋವಾದರೆ ತಮ್ಮನಿಗೆ ಸಹಿಸ್ಕೊಳಕ್ಕಾಗಲ್ಲ ಅಂತ ಪ್ರೀತಿ ಅಷ್ಟೇ. ದಯವಿಟ್ಟು ಯಾರೂ ಕೆಟ್ಟದಾಗಿ ಮಾತಾಡಬೇಡಿ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಏನಪ್ಪ ಇದು ಹಿಂಗೆ ಮಾತಾಡಿದ್ರಲ್ಲ ಅಂತೇಳಿ ನನಗೊಂಥರ ಬೇಜಾರಾದಂಗೆ ಆಯಿತು. ದಯವಿಟ್ಟು ನಾನೇನಾದರೂ ಮಾತಾಡಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ನಾನು ನನ್ನ ಮನಸ್ಸಲ್ಲಿ ಅನಿಸಿದ್ದ ಹೇಳಿದೆ. ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ ಅಂತ. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ ಅಲ್ಲಣ್ಣ. ಇವಾಗಿನ ಪ್ರಪಂಚದಾಗೆ ಕೆಟ್ಟರು ಸಹಿಸ್ಕೊಂಬಲ್ಲ, ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ. ಎಂತೆಂಥ ಜನಗಳಪ್ಪ. ನಾನು ಇಲ್ಲಿರೋದಕ್ಕೆ ಅಲ್ಲಿ ಎಷ್ಟೋ ಜನ ಎಷ್ಟೋ ಮಾತಾಡಿದ್ದಾರೆ. ಮಾತಾಡಲಿ ರಾಮು, ಮಾತಾಡೋರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ಸರಿನಾ. ಮಾತಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಬಂಗಿದ್ದಿದ್ರೆ ನಾನು ಭೂಮಿ ಈ ಸ್ಥಾನಕ್ಕೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ನಾವು ಎಲ್ಲಿದ್ವೋ ಅಲ್ಲೇ ಇರಬೇಕಾಗಿತ್ತು. ಇವತ್ತು ನಾವು ನಾಲ್ಕರಂತೇನೆ ಏನೋ ನಮ್ಮ ಹೊಟ್ಟೆ ಬಟ್ಟೆಗೆ ನಾವು ಇವತ್ತು ದುಡ್ಕೊಂಡು ತಿಂತಾಯಿದ್ದೀವಿ ಅಂದರೆ ಇದಕ್ಕೆ ನಾವು ಏನೋ ತಲೆ ಕೆಡಿಸ್ಕೊಂಡಲೇ ನಮ್ಮ ಮಡುವೆಗೆ ನಾವು ಬುದ್ಧಿವಂತರಾಗಲಿ, ನಮ್ಮ ಕೆಲಸ ನಾವು ನೋಡಿಕೊಂಡು ಕಂಡವ್ರ ಬಗ್ಗೆ ಯೋಚನೆ ಮಾಡ್ದಲೇ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಷ್ಟೇ. ನೀನು ತಲೆ ಕೆಡಿಸ್ಕೊಬೇಡ. ಯಾರು ಎಷ್ಟಾದರೂ ಮಾತಾಡಲೇಳು, ನಮ್ಮ ಅಕ್ಕರ ಮನೆಯಾಗ ನಾನು ಇದ್ದೀನಿ ಅಷ್ಟೇ. ನೀನೇನು ಅಂತ ನನಗೆ ಗೊತ್ತೈತೆ. ಯಾರು ಏನೇ ಹೇಳಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸರಿನಾ. ನೀನು ಸುಮ್ಮನೆ ನೆಮ್ಮದಿಯಾಗಿರೋದು ನೋಡು ಅಷ್ಟೇ. ನಮ್ಮ ಮನೆಯಾಗಿರೋವರೆಗೂ ನೀನು ನೆಮ್ಮದಿಯಾಗಿರ್ತೀಯ. ಸುಮ್ಮನಿರು. ಅವಳು ಅಷ್ಟೊತ್ತಿಗೆ ಬುದ್ಧಿ ಕಲ್ಕೊಂತಾಳೆ. ಬುದ್ಧಿ ಕಲ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡಿದ್ದಿರ್ತಾಳೆ. ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ. ರಮು, ಕರೆಂಟ್ ಆಫೀಸಿಂದು ಕೆಲಸ ಖಾಲಿ ಐತೆ. ನೀನು ಅದನ್ನು ಬೇಕಾದರೆ ನೋಡಿ ಯಾವುದಾದ್ರೂ ಅಪ್ಲೈ ಮಾಡ್ತೀಯಾ? ಅದಕ್ಕೆ ಇವಾಗ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಅಪ್ಲಿಕೇಶನ್ ಹಾಕ್ತೀಯಾ? ನೋಡಿ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಲ್ವೇನಣ್ಣ. ಅದು ಹೆಂಗೆ ಅಂತ ಗೊತ್ತಿಲ್ಲ, ಎಲ್ಲಿ ಏನು ಅಂತ ನಿನಗೇನೋ ಗೊತ್ತೇ? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಕರೆಂಟ್ ಆಫೀಸ್ನಾಗೆ ಇರೋದು. ಅದಕ್ಕೆ ನಾನು ಕೇಳ್ತೀನಿ. ಕೇಳಿಬಿಟ್ಟು ನಾನು ಮಾತಾಡ್ಕೊಂಡು ಹೇಳ್ತೀನಿ. ನಿನಗೆ ನಾನು ಮೊನ್ನೆ ಮಾತಾಡಿದೆ ಅವನ ಜೊತೆಗೆ. ನಮ್ಮ ಹುಡುಗ ಇದ್ದಾನೆ ಕಣ, ನಮ್ಮ ಹುಡುಗೋಗಿ ಯಾವ್ದಾನ ಒಂದು ಕೆಲಸ ಹೇಳಲ್ಲ ಅಂತ. ಸುಮ್ಮನೆ ಯಾವ್ದಾನ ಒಂದು ಗೌರ್ಮೆಂಟ್ ಆಗಂಗೆ ಅಪ್ಲಿಕೇಶನ್ ಹಾಕಿ ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ತಗೊಂಬಂತೆ. ಕರೆಂಟ್ ಆಫೀಸಿನ ಕೆಲಸ ಸಿಗುತ್ತೆ ನಿನಗೆ. ಸಿಗುತ್ತೆ. ಅವನಿಗೂ ಅದನ್ನೇ ಓದಿರೋದಲ್ಲ ರಾಮು. ಅಪ್ಲಿಕೇಶನ್ ಹಾಕಿ ಕೆಲಸ ತಗೋಬೋದು. ಅಯ್ಯೋ, ನಾನು ಸುಮಾರು ಸತಿ ಅಲ್ಲೇ ಹಾಕಿದ್ದೀನಿ. ಅದಕ್ಕೆ ಸುಮಾರು ಸತಿ ಹಾಕಿ ಭಾಳ ಸತಿ ಅಲ್ಲೇ ಟ್ರೈ ಮಾಡಿದ್ದೀನಿ. ನಮ್ಮಂಥ ಬಡವ್ರಿಗೆ ಕೆಲಸ ಸಿಗಲ್ಲ, ಗೌರ್ಮೆಂಟ್ ಕೆಲಸ. ಏನು ಮಾಡೋಣ, ನಾನು ಅಲ್ಲೇ ಭಾಳ ದಿನದಿಂದಲೂ ತುಂಬ ಆಸೆ ಗೌರ್ಮೆಂಟ್ ಕೆಲಸ ತಗೋಬೇಕು, ನಾನು ಕರೆಂಟ್ ಆಫೀಸ್ಗೆ ಹೋಗಿ ಅಂತ ಹೇಳಿ ಐತೆ ಆಸೆ. ಏನು ಮಾಡೋದು, ಹಂಗಂದ್ರೂ ಸಿಗಲ್ವಲ್ಲ. ಹಾಕ್ಬಿಟ್ಟು ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊ. ಮನೆ ದೇವ್ರ ಹತ್ರ ನೀನು ಮೀಸಲು ಕಟ್ಕೊ. ನಿಮ್ಮ ಮನೆ ದೇವ್ರಿಗೆ ಸ್ನಾನ ಮಾಡ್ಕೊಬಿಟ್ಟು ಉದ್ಗಡ್ಡೆ ಹಚ್ಚಿ ಬಿಳೆ ಬಟ್ಟೆಗೆ 1 ರೂಪಾಯಿ ದುಡ್ಡಿತ್ತು
ಬಿಳೆ ಬಟ್ಟೆ ತಗೊಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ₹1 ಅದರೊಳಗಡೆ ಇಟ್ಟು ದೇವ್ರ ಮುಂದೆ ಇಕ್ಕಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ನೀನು ನನಗೇನಾದ್ರೂ ಕೆಲಸ ಸಿಕ್ಕಿದ್ರೆ ಏನಾದ್ರೂ ನಾನು ಸೀರೆ ಏನಾದರೂ ತೊಗೊಂಬರ್ತೀನಿ, ಸೀರೆ ಮಡ್ಲಾಕಿ ಏನಾದ್ರೂ ನನ್ನ ಕೈಯಾಗಿದ್ದು $1,000 ದುಡ್ಡು ಅದನ್ನು ಕೊಡ್ತೀನಿ ಅಂತೇಳಿ ನಿಮ್ಮ ಮನೆ ದೇವ್ರಿಗೆ ನಿನ್ನ ಕೈ ಮುಕ್ಕಂಡ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸರಿನೇ, ಮನೆ ದೇವ್ರು ಇರಬೇಕು, ಮನೆ ದೇವರೇ ಕಾಯೋದು ಯಾವಾಗ್ಲೂ. ಅದಕ್ಕೆ ನಿಮ್ಮ ಮನೆ ದೇವ್ರಿಗೆ ನೀನು ಕೈ ಮುಕ್ಕರಾಮು. ಸರಿ ಆಯ್ತು ಹೇಳಕ್ಕ, ನಾನೇನು ಯಾವತ್ತೂ ಹಂಗೆ ಕೈ ಮುಕ್ಕೊಂಡಿಲ್ಲ. ಈ ಸತಿ ಅಪ್ಲಿಕೇಶನ್ ಎಲ್ಲ ಹಾಕಿ ಕೈ ಮುಕ್ಕಂತೀನಿ ನೋಡೋಣ. ಇವಾಗ ಹೋಗ್ತೀವಿ, ನಾನು ಯಶಣ್ಣ ಹೋಗ್ಬಿಟ್ಟು ಕೇಳ್ಕೊಂಡು ಅದೇನು ಎತ್ತ ಅಂತೇಳಿ ಮಾತಾಡ್ಕೊಂಡು ಹೋಗಿ ಮಾತಾಡ್ತೀವಿ, ನೋಡೋಣ ಏನಾಗ್ಬೋದು ಅಂತ. ಟ್ರೈ ಮಾಡ್ತಾ ಇರಬೇಕು, ಒಂದೇ ಸತಿಗೇನೆ ಸಿಕ್ಕಿಬಿಡಲ್ಲ. ಒಂದೇ ಸತಿಗೆ ಸಿಕ್ಬಿಡುತ್ತೆ ಬಿಡಪ್ಪ ಅಂತೇಳಿ ನಾವು ಅಂದ್ಕೊಂಡ್ರೆ ಆಗಲ್ಲ. ನಾವು ಟ್ರೈ ಮಾಡ್ತಾ ಇರ್ಬೇಕು, ಎಲ್ಲದಕ್ಕೂ ಪ್ರಯತ್ನ ಅನ್ನೋದು ಮಾಡಿದ್ರೇ ಪ್ರತಿಫಲ ಅನ್ನೋದು ಸಿಗೋದು. ಅದಕ್ಕೋಸ್ಕರನ ನೀನು ಪ್ರಯತ್ನ ಮಾಡ್ತಾ ಇರಬೇಕು ರಾಮು. ಪ್ರತಿಫಲ ಬೇಕು ಅಂದರೆ ಪ್ರಯತ್ನ ಮಾಡಲೇಬೇಕು. ಹೌದು, ಭೂಮಿ ಹೇಳ್ತಾ ಇರೋದು ನಿಜ. ನಾವು ಸುಮ್ಮನೆ ಕೂತ್ಕೊಂಡು ನಮಗೆ ಪ್ರತಿಫಲ ಬೇಕು ಅಂದರೆ ಸಿಗಲ್ಲ. ಪ್ರಯತ್ನ ಮಾಡಿ ಪ್ರತಿಫಲ ಬಯಸಬೇಕು ಯಾವತ್ತೂ. ಅದಕ್ಕೆ ನೀನು ಇವಾಗ ಹೋಗೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಾಯಲ್ಲಿ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಬರ್ತಾನೆ. ಅದನ್ನು ಅಪ್ಲಿಕೇಶನ್ ಹಾಕ್ಬಿಟ್ಟು ಕೆಲಸಕ್ಕೆ ನೋಡೋಣ, ಅಪ್ಲೈ ಮಾಡೋಣ ಬಾ. ಇದಾವ ಏನು ಎತ್ತ ಅಂತೇಳಿ ಅವನು ಕೇಳಿ ಸ್ವಲ್ಪ ವಿಚಾರಿಸಿ, ಇಲ್ಲ ನಮ್ಮ ಹುಡುಗ ಒಬ್ಬ ಇದಾನೆ ಕಣಲ್ಲ ಅಂತ ಹೇಳಿ ಅವನು ಸ್ವಲ್ಪ ಭೇಟಿ ಮಾಡ್ಕೊಂಡು ಬರೋಣ ಬಾ. ಅವನು ಕರೆಂಟ್ ಆಫೀಸಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ದಾನೆ, ಭಾಳ ಚೆನ್ನಾಗೆ. ಅವನದು 50-60 ಸಾವಿರ ಸಂಬಳ. ಆಗ ಅಂಥ ಕೆಲಸ ಯಾವುದಾದ್ರೂ ಸಿಕ್ಕರೆ ಸಾಕಾಗೈತೆ ನನಗೆ. ಏನು ಮಾಡ್ತೀಯ, ನನಗೆ ಒಂಥರ ನಾನಿವಾಗ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ನನಗೆ ಇವಾಗ ಈ ಕೆಲಸನೂ ಐತೆ, ಈಗ ಎಲೆಕ್ಟ್ರಿಕ್ ಮನೆ ಕಾಂಟ್ರಾಕ್ಟ್ಗಳು ತೊಗೊಂಡು ವೈರಿಂಗು ಕೆಲಸಗಳೆಲ್ಲನೂ ಮಾಡ್ಬೋದು. ಆದ್ರೂ ನಾನು ಈ ಬಿಡತ್ಲಾಗ ಅದು ಇನ್ನೇನು ಅಂತ ಸುಮ್ಮನಾಗಿದ್ದೀನಿ. ಇದೇ ಚೆನ್ನಾಗಿದೆ ಆಗಿರೋದ್ರಿಂದ ಸುಮ್ಮನಾಗಿದ್ದೀನಿ. ನೋಡೋಣ, ಇದೊಂದು ಸ್ವಲ್ಪ ಜಾಸ್ತಿ ರಿಸ್ಕ್ ಅನಿಸುತ್ತೆ ಕೆಲಸ, ಅದಕ್ಕೆ ಅದೇನ ಸಿಕ್ಕಿರೋ ಅದಕ್ಕೆ ಹೋಗೋದು. ನೀನು ಫಸ್ಟು ಮನೆ ಹತ್ರ ಹೋಗ್ಬಿಟ್ಟು ಮನೆ ದೇವ್ರ ಮುಂದಕ್ಕೆ ಊದ್ಗಡೆ ಸ್ನಾನ ಮಾಡಿ ಊದ್ಗಡ್ಡೆ ಹಚ್ಚಿ ಬರೋವು, ಸರಿನೇ? ಇಲ್ಲಾಂದರೆ ಹೋಗಿ ಬಂದು ಅಲ್ಲೆಲ್ಲ ಎಲ್ಲ ಮಾಡಿದ್ದಾದಮೇಲೆ ಬಂದು ಮಾಡ್ತೀಯಾ ಏನೋ? ಒಂದೇ ಸತಿ ಸ್ನಾನ ಮಾಡ್ಕೊಂಡು ಊದ್ಗಡ್ಡೆ ಹಚ್ಚಿ ಹೋಗ್ತೀಯಾ? ಇಲ್ಲ ಕಣಮ್ಮ, ಮುಂದಾಗೆ ಸ್ನಾನ ಮಾಡ್ಕೊಂಡು ಊದ್ಗಡ್ಡೆ ಹಚ್ಚಿ ಮೀಸಲು ಕಟ್ಟಿ ಹೋಗ್ಲೇಳೆ, ಎಲ್ಲ ಕೆಲಸ ಆಗ್ತವೆ. ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಗಿದು ಹೋದ್ರೇ ಎಲ್ಲ ಕೆಲಸಗಳು ಆಗೋದು. ಅದಕ್ಕೇ ಮುಂದಾಗ್ಲೇ ಎಲ್ಲನ ನೀನು ಮೀಸಲು ಕಟ್ಕೊಳಪ್ಪ. ಮೀಸಲು ಕಟ್ಕೊಂಡು ಆಮೇಲೆ ಹೋಗು. ಇವಾಗ ಹೋಗಿ ಬರೋ ಗ್ರಾಮು, ಆಮೇಲಿಂದ ಬೇಕಿದ್ರೆ ಮಾತಾಡೋಣ, ಹೋಗಿ ಬರೋಣ. ಹೋಗಿ ಇವಾಗ ಮನೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಬರೋಗು. ಸರಿ ಆಯಿತು, ಹಂಗೆ ಮಾಡ್ತೀನಿ. ಹೋಗ್ಬಿಟ್ಟು ದೇವರಿಗೆ ದೀಪ ಹಚ್ಚಿ ಮೀಸಲು ಕಟ್ಕೊಂಡು ಭೂಮಿ ಅಕ್ಕ ಹೇಳ್ದಂಗೆ ಬರ್ತೀನಿ. ರಾಮುಗೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕಿದ್ರೆ ಸಾಕಾಗೈತೆ ಪಾಪ. ಅವಳಿಗೆ ಕೊಡ್ಸೋದು, ಅವಳಿಗೆ ಸಿಕ್ಕಿತ್ತಲ್ಲ ಅಂತ ಹಂಗೆ ಏನಾನ ಒಂದು 20-25 ಸಾವಿರನೇ ಆಗಲೇಳು. ಯಾವುದೋ ಹೊತ್ತಿನಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಾಕು ಪಾಪ. ಹೆಂಗೋ ಕೇಳಿ ನಿಮ್ಮ ಫ್ರೆಂಡ್ನ ಸ್ವಲ್ಪ ಹೇಳ್ಕಿ ಅವ್ರ ಹತ್ರ ಮಾತಾಡಿ ಕೊಡಿಸ್ರಿ ಪಾಪ. ಹೆಂಗೋ ಕರೆಂಟ್ ಆಫೀಸಲ್ಲಿ ಕೆಲಸ ಸಿಕ್ಕರೆ ಸಾಕು. ಮಾತಾಡ್ತೀನಿ, ನೋಡೋಣ ಅದೆಲ್ಲ ಏನು ಅಂತಾನೆ ಅಂತೇಳಿ ನಾನು ಮಾತಾಡ್ಕೊಂಡು ಹಿಂಗೆ ಹೇಳಿದ್ದೀನಿ. ಅದಕ್ಕೆ ಕರ್ಕೊಂಬ ಅಂತ ಹೇಳಿದ್ದೆ ಅವತ್ತು. ಸರಿ ಆಯಿತು, ಹೋಗಿ ಬರೋಣ, ಹೇಳ್ಬಿಡು. ಸಿಗುತ್ತೆ ಪಾಪ, ರಾಮ ಒಳ್ಳೆಯವನು, ತಗೊಂತಾನೆ. ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ, ಸುಮ್ಮನೆ ಏನು ಮಾಡೋದು. ಪಾಪ ಗೌರ್ಮೆಂಟ್ ಕೆಲಸ ಸಿಕ್ಕರೆ ಮಾತ್ರ ಬಂದೇ ಬರ್ತಾಳೆ ಅವಳು. ಯಪ್ಪ, ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ಎಂಬುದು ಗೊತ್ತಾಗಬೇಕು. ಏನಿಲ್ಲ, ತಡಿ ಇನ್ನವ್ರ ಅಕ್ಕ ಹೇಳ್ತೀನಿ ಕೆಮ್ತಾಳೆ ಅಂತ ನೋಡು. ಅಕ್ಕ ತಂಗಿಯರು ಇಬ್ಬರಳು ಜಗಳ ಮಾಡ್ಕೊಂಡು ಜುಟ್ಟು ಹಿಡ್ಕೊಂಡು ಒಯ್ದಾಡಿ ಅವಳು ವಾರ ಕೇಳಲಿಲ್ಲ ಅವ್ರ ಅಕ್ಕ ಏನಾರು ನೋಡ್ಬೇಕಾರೆ ಆವಾಗ ಗೊತ್ತಾಗುತ್ತೆ ಅವಳಿಗೆ. ಅವ್ರು ಎಂತಾರೆ ಅಕ್ಕ ತಂಗಿಯರು ಇಬ್ಬರಳು ಅನ್ಸರ್ಸಲ್ಲ ಅವರು ಅಂತಾರು. ಆಗುತ್ತಾಗ ಸುಮ್ಮನೆ ಅವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ನಾವು ಕಣಮ್ಮ. ಯಾತನು ಆಗದ್ನ ಅದೆಲ್ಲ ಆದಾಗ ಸುಮ್ಮನೆ ನೋಡ್ಬೇಕು ಕಣ್ಣಿಂದನ, ಮುಂದಾಗಲೇ ನಾವೇ ಮಾತಾಡ್ಬಾರ್ದು, ನಮ್ಮ ಬಾಯಿಂದಲೇ ಆಡಬಾರ್ದು. ಸರಿ ಆಯ್ತು ಕಣಮ್ಮ. ನೋಡಿದ್ರಲ್ಲ ವೀಕ್ಷಕರು, ಇವಾಗ ರಾಮನ್ಗೆ ಯಾವುದಾದ್ರೂ ಕರೆಂಟ್ ಆಫೀಸಲ್ಲಿ ಕೆಲಸ ಸಿಗುತ್ತೇನೋ ಅಂತ ಹೇಳಿ ಎಲ್ಲ ಇವ್ರ ಫ್ರೆಂಡ್ ಕೇಳ್ಕೊಂಡು ಯಾವುದಾದ್ರೂ ಸಿಕ್ಕರೆ ನಾನು ಅಪ್ಲಿಕೇಶನ್ ಹಾಕಿ ಎಲ್ಲ ಕೆಲಸ ತಗೋಬೇಕು ಅಂತ ತುಂಬ ಓಡಾಡ್ತಾ ಇದ್ದಾನೆ ರಾಮು. ಅದಕ್ಕೆ ಇವರು ಯಾರೋ ಫ್ರೆಂಡ್ ಇದ್ದಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೌರ್ಮೆಂಟ್ ಕೆಲಸ ಕರೆಂಟ್ ಆಫೀಸಲ್ಲಿ ಸಿಕ್ಕರೆ ಸಾಕಾಗುತ್ತೆ ರಾಮನ್ಗೆ. ತುಂಬ ಒಳ್ಳೆಯವನು, ತುಂಬ ಒಳ್ಳೇದಾಗುತ್ತೆ ಸಿಕ್ಕರೆ. ಏನು ಮಾಡ್ತೀವಿ, ಸಿಗಬೇಕಲ್ಲ. ಅದಕ್ಕೆ ನಾನು ಹೋಗಿ ದೇವ್ರಿಗೆ ಕೈ ಮುಗಿದು ನಿಮ್ಮ ಮನೆ ದೇವ್ರಿಗೆ ಆರಕೆ ಮಾಡ್ಕೊಳಪ್ಪ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಸಿಕ್ಕಿದ್ರೆ ಸಾಕಾಯ್ತು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.